ಹಾಯ್ ಎಲ್ರಿಗೂ ನಮಸ್ಕಾರಗಳು. ಎಸ್ ಎ ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಎಸ್ ಎ ಹೆಲ್ತಿ ರೆಸಿಪಿ. ಯಾಕೆಂದರೆ ನಾನು ಎಸ್ ಎ ಇಟ್ಟಿದ್ದಂದರೆ ಒಂದು ಸರಿತಾ ಅಂತ ನನ್ನ ಹೆಸರು, ಮತ್ತು ಹೆಲ್ತಿ ಕುಕ್ ಚಾನಲ್ ನಮ್ಮ ಯೂಟ್ಯೂಬಲ್ಲಿ ಬೇಕಾದಷ್ಟಿದೆ. ಆಗ ಕೆಲವರು ಹೇಳಿದರು ಏನು ಹುಡುಕಿದರೆ ಸಿಗೋದಿಲ್ಲ ನಿಮ್ಮ ಲಿಂಕ್ ಅಂತ. ಅದಕ್ಕೆ ಸರಿತಾನ ಎಸ್ ಎ ತೆಗೆದು ಹಾಕಿದ್ದೇನೆ. ಎಲ್ಲರೂ ಕೂಡ ಚಾನಲ್ನ ಓಪನ್ ಮಾಡಿ ನೋಡಿ, ಎಲ್ಲ ವೀಡಿಯೋಸ್ ನೋಡಿ. ಇವತ್ತು ನೋಡಿ ಸರಳವಾದ ಒಂದು ಪೆಪ್ಪರ್ ಚಿಕನ್ ಮಾಡಿದ್ದೇನೆ. ಅದನ್ನು ಸರಳವಾಗಿ ಸುಲಭವಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಪೆಪ್ಪರಿಗೆ ಅರ್ಧ ಕಿಲೋ ಚಿಕನ್ ತಗೊಂಡಿದ್ದೇನೆ, ಅದು ಕೂಡ ವಿತ್ ಸ್ಕಿನ್ ಟೆಂಡರ್ ಚಿಕನ್, ಎಳೆ ಕೋಳಿ. ಹಾಗೆ ಒಂದು ದೊಡ್ಡ ಈರುಳ್ಳಿ, ಖಾರ ಕಮ್ಮಿ ಇರುವ ಒಂದು 5 ಹಸಿಮೆಣಸಿನಕಾಯಿ, ಹಾಗೆ ಒಂದು ಚಿಕ್ಕ ಟೊಮೆಟೊ. ಇವಾಗ ಒಂದು ಅರ್ಧ ಸ್ಪೂನ್ ಅಥವಾ ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಬೇಕು. ಹಾಗೆ 1 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಇವಾಗ ತತ್ಕಾಲಕ್ಕೆ ಅರ್ಧ ಕಿಲೋ ಚಿಕನ್ನಿಗೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಾಗೇ ಬಿಡಬೇಕು. ಟೆಂಡರ್ ಚಿಕನ್ ತಂದಾಗ ನಮಗೆ ಬೇಗ ಬೇಗ ಅಡುಗೆ ಆಗುತ್ತೆ. ಇದು ಎಲ್ಲ ಕಡೆ ಸಿಗೋದಿಲ್ಲ, ಊರ ಕಡೆ ಎಲ್ಲ ಸಿಗೋದು ಸ್ವಲ್ಪ ಬಹಳ ಕಮ್ಮಿ. ಹಾಗೆ ನಮಗೆ ಬೇಗ ಬೇಯುತ್ತೆ ಮತ್ತು ಬೇಗ ಬೇಗ ಪಟಪಟ ಅಂತ ಮಾಡುವಂತಹ ಒಂದು ಚಿಕನ್ ಇದು. ಒಂದು ಮುಕ್ಕಾಲು ಸ್ಪೂನಷ್ಟು ಎಣ್ಣೆ ತಗೊಳ್ಬೇಕು. ಬಾಣಲಿ ಬಿಸಿಯಾಗಿದೆ, ಅಷ್ಟೇ ಸಾಕು. ಯಾಕಂದರೆ ನಾವು ವಿದ್ ಸ್ಕಿನ್ ತಂದಿರೋದಲ್ವ, ಸ್ವಲ್ಪ ಅದು ಕೂಡ ಎಣ್ಣೆ ಬಿಡ್ತದಲ್ವ. ಪೆಪ್ಪರಿಗೆಲ್ಲ ಜಾಸ್ತಿ ಎಣ್ಣೆ ಅಗತ್ಯ ಇಲ್ಲ. ಹಾಗೆ ಎಣ್ಣೆ ಬಿಸಿಯಾದ ತಕ್ಷಣ ಚಿಕನ್, ನಾವು ಮಿಕ್ಸ್ ಮಾಡಿರುವ ಚಿಕನ್ನ ಕೂಡ ಹಾಕಬೇಕು. ಹಾಕಿ ಒಂದು 10 ನಿಮಿಷ ಹೀಗೆ ಮುಚ್ಚಿಡಬೇಕು. ಮಿಕ್ಸ್ ಮಾಡಿ 10 ನಿಮಿಷ ಹೀಗೆ ಮುಚ್ಚಿಡುವ. ಇದಕ್ಕೆ ಜಾಸ್ತಿ ಮಸಾಲೆ ಹಾಕುವಾಗಿಲ್ಲ. ನಾನೀಗ ನೋಡಿ ಈ ಸೆಕೆ ನೀರಲ್ಲಿ, ಬೇರೆ ಎಕ್ಸ್ಟ್ರಾ ನೀರು ಏನು ಆ್ಯಡ್ ಮಾಡ್ತಾಯಿಲ್ಲ. ಇದರಲ್ಲಿ ಸೆಕೆ ನೀರು ಈ ಮುಚ್ಚಳದಲ್ಲಿ ಇರ್ತಲ್ವ, ಅದು ಬೀಳ್ತಾ ಬೀಳ್ತಾ ಚಿಕನ್ ಬೇಯ್ತಾ ಹೋಗುತ್ತೆ. ಮತ್ತೆ ಹೇಳ್ಕೊಡ್ತೇನೆ ನಾನು ಏನು ಮಾಡಬೇಕು ಅಂತ. ಈಗ ಸರಿಯಾಗಿ ಮಿಕ್ಸ್ ಮಾಡಬೇಕು. ಈಗ 2 ಚಿಟಿಕೆ ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕಿದ್ದೇನೆ. ನೋಡಿ, ಒಂದು ಚೂರು ನೀರು ಮುಟ್ಟಿಸಿಲ್ಲ. ನೋಡಿ, ಸೆಕೆ ನೀರಲ್ಲೇ ಬೇಯೋದಿದು. ಇದು ಸೆಕೆ ನೀರು ನೋಡಿ, ಕಾಣ್ತಾ ಇದೆಯಲ್ಲ ನಿಮಗೆ ಸೆಕೆ ನೀರು. ಯಾವುದೇ ಅಡುಗೆಗೆ ಜಾಸ್ತಿ ನೀರು ಸೇರಿಸಬಾರ್ದು, ಟೇಸ್ಟೆಲ್ಲ ಹಾಳಾಗಿ ಹೋಗ್ತದೆ. ಇದೊಂದು ಸರಳವಾದ ಪೆಪ್ಪರ್ ಚಿಕನ್. ಈಗ ನೋಡಿ, ನಮ್ಮ ಕರಿಬೇವು ಸೊಪ್ಪನ್ನು ಕೂಡ ಹಾಕಿದ್ದೇನೆ. ಇದು ಕೂಡ 2 ನಿಮಿಷ ಹೀಗೆ ಬೇಯಲಿ. ಕೊನೆಯಲ್ಲಿ 1/4 ಸ್ಪೂನಷ್ಟು ಕರಿಮೆಣಸಿನಕಾಳಿನ ಪುಡಿ ಹಾಕಬೇಕು. ಇದು ನಾನು ಮನೆಯಲ್ಲೇ ಮಾಡಿದ ಪುಡಿ. ನಾವು ಹೊರಗಡೆ ತಂದರೆ ಸ್ವಲ್ಪ ಕಹಿ ಬರ್ತದೆ, ಹಾಗಾಗಿ ನಾನು ಮನೆಯಲ್ಲೇ ಮಾಡೋದು. ಇದನ್ನು ಕರಿಮೆಣಸು ತಂದು ಮನೆಯಲ್ಲಿ ಮಾಡೋದು. ಈಗ ನೋಡಿ, ಹೀಗೆ ಒಂದು 5 ನಿಮಿಷ ಹೀಗೆ ಫ್ರೈ ಆಗಲಿ. ಮತ್ತು ಕೊತ್ತಂಬರಿ ಸೊಪ್ಪು ಬೇಕಂದ್ರೆ ಹಾಕ್ಬೋದು, ಕ್ಯಾಪ್ಸಿಕಮ್ ಹಾಕ್ಬೋದು. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಬೇಕಂದರೆ ಈರುಳ್ಳಿ ಎಲ್ಲ ಕೂಡ ಹಾಕ್ಬೋದು. ನಾನು ಮೊದಲೇ ಹೇಳಿದಾಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು. ಕೊತ್ತಂಬರಿ ಎಲ್ಲ ಹಾಕಿದ ಕೂಡಲೇ ಸ್ಟವ್ನ ಕೂಡ ಆಫ್ ಮಾಡಬೇಕು. ಅದು ಬೆಂದು ಹೋಗಬಾರ್ದು. ಅದರ ಒಂದು ಒಳ್ಳೆಯ ಘಮ ಘಮ ಫ್ಲೇವರ್ ಇದೆಯಲ್ಲ, ಅದು ಸಿಗಬೇಕು. ನಾನು ಮೊದಲೆಲ್ಲ ತಿಂತಾ ಇರಲಿಲ್ಲ ಕೊತ್ತಂಬರಿ ಸೊಪ್ಪು. ನೋಡುವಾಗ ಓಡ್ತಾ ಇದ್ದೆ ನಾನು.
ಈಗ ನಮ್ಮ ಸರಳವಾದ ಸಿಂಪಲಾದ ಪೆಪ್ಪರ್ ಚಿಕನ್ ರೆಡಿ ಆಯಿತು. ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ ನೋಡಿ. ಹಾಗೆ ನನ್ನ ಈ ಒಂದು ಬಡ ಚಾನಲ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಕೊಡಿ, ಕಮೆಂಟ್ ಮಾಡಿ, ಲಿಂಕನ್ನ ಬೇರೆಯವ್ರಿಗೆ ಕೂಡ ಕಳಿಸಿ, ಸಬ್ಸ್ಕ್ರೈಬ್ ಕೂಡ ಆಗಿರಿ. ಎಲ್ರಿಗೂ ಟಾಟಾ ಬಾಯ್. ಹಾಗೆ ತಪ್ಪಿದ್ರು ಹೇಳ್ಬೋದು, ಅಡುಗೆ ಚೆನ್ನಾಗಿದ್ದರೂ ಹೇಳ್ಬೋದು. ನಾನು ಒಳ್ಳೆ ಅಡುಗೆ ಅಷ್ಟೇ ತೋರಿಸ್ತೇನೆ ಇಲ್ಲಿ. ಅದು ನಿಮಗೆ ಇಷ್ಟ ಆದರೆ ಅದರ ಬಗ್ಗೆ ಕಮೆಂಟ್ ಮಾಡಿ, ಕಷ್ಟ ಆದರೆ ಬೈದು 2 ಕಮೆಂಟ್ ಮಾಡಿ. ಎಲ್ರಿಗೂ ಟಾಟಾ ಬಾಯ್. ಸಿ ಯು, ಟೇಕ್ ಕೇರ್.